ಮೈನಾ ಏನ್ ಅನ್ಕೋಬಿಡ ತಡಿಯ ತಗೋ ಏನಿದು ಲೆಟ್ರವಾ ಲೆಟ್ರು ಏನ್ ಲೆಟ್ರು ಅದು ಧ್ರುವಾದನ್ಲ ನಿಂಗ್ ಲೆಟ್ರ್ ಕೊಟ್ಟು ಬಾ ಏನೋ ಒಂದ್ ಮುಖ್ಯವಾದ ವಿಷಯ ಆಯ್ತಂದ ನಾ ದಾರ್ಯಾಗ ಬರಾತಿದ್ನ ಆ ಬೆಕ್ಕಿನ ಕನೆ ಅದಲ್ಲ ಬೆಕ್ ಅಡ್ಡ ಬಂದಂಗ ಅಡ್ಡ ಬಂದ್ಬಿಟ್ವಾ ನನ್ ಕೈಕಾಲ ಆಡ್ಲಿಲ್ಲ ಅಂಜಿ ಏನ್ ಮಾಡ್ಬೇಕಂತ ತಿಳಿಲಿಲ್ಲ ತಲೆಯಾಗ ಇಟ್ಕೊನಿ ಕಿವ್ಯಾಗ ಇಟ್ಕೊನಿ ಗೊತ್ತಾಕೈತೆ ಹೇಳಿ ಬಾಯಾಗ ಇಟ್ಕೊಂಡ್ ಬನ್ನಿ ಜಾಣೆ ತಗೋ ನೋಡ್ ನಾ ಚೆನ್ನಾಗ್ ಅದನಿಲ್ಲ ವರ್ಷನ್ ಬಿಡ್ವಾ ಇನ್ನೆಟ್ ವರ್ಷನ್ ಕೊಡ ಆದ್ರು ಏನ್ ಮಾಡ್ದಾನ ಓದ ಏನಂತ ಬರ್ದಾನ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಕೋಡೋನಗ್ ಬಾ ಅಂತ ಹೇಳೋರೆ ಅಲ್ಲ ಇದ್ನ ನಿನ್ ಬಾಯಿಲೆ ಹೇಳ್ ಕಳ್ಸ್ಬೇಕಿತ್ತು ತಾನೆ ಲೆಟ್ರ ಕಳ್ಸ್ಬೇಕಿತ್ತು ಅಯ್ಯೋ ಅವ ನಿನ್ಕಿತ ಶಾನೆ ಅದನ್ವಾ ನಾ ಎಲ್ಲರ ಅರ್ಧಕ್ ಮರ್ತ್ ಬಿಡ್ತೀನಿ ಅಂತ ಹೇಳಿ ಇದ್ರೊಳಗ್ ಬರ್ದ್ ಕಳ್ಸ್ಯಾನ ಅಷ್ಟ ಅದೇನೋ ಮುಖ್ಯವಾದ ವಿಷಯ ಬೇರೆ ಅನ್ನಾಗತ್ತಾನ ಹೋಗ್ನಿ ಹಂಗಂತೀರಾ ಹೋಗ್ಬೇ ನೋಡ್ ಮತ್ತ ಹಾದ್ಯಾಗ ಬೆಕ್ಕಿನ ಕನೆ ಎಲ್ಲರೂ ಸಿಕ್ಕಂದ್ರ ಹುಷಾರಾಗಿ ಹೋಗ ಆಯ್ತು ಅಂತೂ ನೋಡ ಕರೆಕ್ಟಾಗಿ ಕೊಟ್ಬಿಟ್ನ್ಯಾ ಹೆಂಗನ ನಾ ಅಂದ್ರೇನ ನನ್ ಮರು ಅಂದ್ರೇನ ಅಲ್ಲ ಈ ಗಾರ್ಮೆಂಟ್ಸ್ ಅಲ್ಲಿ ಮೊದ್ಲೇ ಏನೇನೋ ಆಗ್ತೈತೆ ಅಂತದ್ರಲ್ಲಿ ಇಲ್ಲಿ ಬರಕ್ ಹೇಳಿದ್ರಲ್ವಾ ಅಲ್ಲ ಇದು ಕೋಡೋನು ಇಲ್ಲ 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 ಸ್ವಲ್ಪ ಅರ್ಜೆಂಟ್ ಆಗಿ ನಿಮ್ಮ ಹತ್ರ ಏನೋ ವಿಷಯ ಮಾತಾಡ್ಬೇಕಿತ್ತು ಏನು ಅದು ನಿಮ್ ಪ್ರೇಕರನ್ ವಿಷಯದ ಬಗ್ಗೆ ಸಂಜೆ ಹೇಳ್ತೀನಿ ಅಂದ್ರಲ್ವಾ ಅದ್ ನಿಜಾನೇ ಆದ್ರೆ ನಾನ್ ಪ್ರತಿ ಸಲ ಹೇಳೋದಕ್ ಬಂದಾಗೆಲ್ಲ ಏನಾದ್ರೂ ಒಂದ್ ಸಮಸ್ಯೆ ಬರ್ತಿರುತ್ತೆ ಅದಕ್ಕೆ ಸುಮ್ನೆ ತಡ ಮಾಡೋದು ಯಾಕೆ ಅಂತ ಈಗ್ಲೇ ಕರೆದ್ಬಿಟ್ಟೆ ಹೌದಾ ಏನಾಯ್ತು ಮೇನವ್ರೆ ಅದು ಪ್ರಿಯಕರ ಯಾರು ಅಂತ ಹೇಳ್ತೀನಿ ಅಂದ್ರಲ್ವಾ ಅದ್ ಯಾರಿರ್ಬೋದು ಅಂತ ನನ್ನ ಎದೆ ಜೋರಾಗಿ ಬಡ್ಕೋತೈತೆ ಅದು ಯಾರು ಧ್ರುವ ಅವ್ರೆ ಕಣ್ಮುಚ್ಕೊಳ್ಳಿ ನಿಮ್ ಪ್ರಿಯಕರ ಇಲ್ಲೇ ಕಾಣಿಸ್ತಾನೆ ಅಂದ್ರೆ ಗೋಡೋನಲ್ಲಿ ಇದಾನ ಆ ಪ್ರಿಯಕರ ಇಲ್ಲೇ ಇದಾನ ಎಲ್ಲಿ ಧ್ರುವ ಅವ್ರೆ ಗೋಡೋನಲ್ಲ ನಿಜವಾಗ್ಲೂ ಇಲ್ಲೇ ಇದಾನ ಎಲ್ಲಿದ್ದಾನೆ ಹೇಳಿದ್ರು ಅವ್ರೆ ಮೈನವ್ರೆ ಅಲ್ಲಿ ಇಲ್ಲಿ ಎಲ್ಲಿ ಹುಡ್ಕಾಡ್ತಿದ್ದೀರಾ ಅವನೆಲ್ಲ ಎಲ್ಲೂ ಇಲ್ಲ ಮತ್ತೆ ಎಲ್ಲಿದ್ದಾನೆ ಇಲ್ಲೇ ಇದ್ದಾನೆ ಧ್ರುವ ಅವ್ರೆ ತಮಾಷೆ ಮಾಡ್ಬೇಡಿ ಅವ್ರ ಜೇಬಲ್ಲಿ ಇರ್ತಾರಾ ಅಂದ್ರೆ ಅವನ್ ಜೇಬಲ್ಲಿಲ್ಲ ಆದ್ರೆ ಅವನ್ ಕೊಟ್ಟಿರೋ ಒಂದು ವಸ್ತು ನನ್ ಜೇಬಲ್ಲೇ ಇದೆ ನಿಜವಾಗ್ಲೂ ಧ್ರುವ ಧ್ರುವ ಕಣ್ಮುಚ್ಕೊಳ್ಳಿ ಭುವನ ಗಗನ ಸೇರೋ ಕ್ಷಣ ಮಧುರ ಮಿಲನ ನಿನ್ನಲ್ಲೇನ ಕನಸೆ ಕಾಣು ಆ ಕನಸಿನಲ್ಲೂ ಗಮನ ಸೆಳೆವ ಮುಗವು ನಿನದೇನ ನನ್ನೊಳಗೆ ಸಂಚಲನ ಎದೆಯಲ್ಲಿ ಭಾವೋತ್ಖನನ ಮರಣವೇರದ ಜನನ ಮನಸಾರೆ ಮನ
ಮೈನವ್ರೆ ಹಾ ಕಣ್ ತೆಗಿರಿ. ಧ್ರುವ, ಏ ಧ್ರುವ, ಆ ಬಾಲರಾಜ್ ಈಗಲೇ ಬರ್ಬೇಕಿತ್ತ. ಛೇ, ಪ್ರತಿ ಸಲ ಏನಾದ್ರೂ ಒಂದು ಆಗ್ತಾನೆ ಇದೆ. ಮೈನವ್ರೆ ಹೆದರ್ಕೊಂಡ್ರಾ? ಹೆದರ್ಕೊಳ್ಳೋದ? ನನ್ ಜೀವನೇ ಹೋಗಿತ್ತು. ಸದ್ಯ ಬಚಾವಾದ್ವಿ. ಮೈನವ್ರೆ ಇನ್ನೊಂದ್ಸಲ ಕಣ್ಮುಚ್ಕೊಳ್ಳಿ. ಆ ನಿಮ್ ದಮ್ಮಯ್ಯ ಅಂತಿದ್ರು ಅವ್ರೆ. ನೋಡಿ, ಈ ವಿಷಯನ ಮಾತ್ರ ಗಾರ್ಮೆಂಟ್ಸ್ ಅಲ್ಲಿ ಮಾತಾಡೋದೇ ಬೇಡ. ಬೇಕಿದ್ರೆ ಗಾರ್ಮೆಂಟ್ಸ್ ಇಂದ ಮನೆಗೆ ಹೋಗ್ಬೇಕಾದ್ರೆ ಆಗ ಮಾತಾಡೋಣ, ಇಲ್ಲಂತೂ ಮಾತಾಡೋದು ಬೇಡ. ಅಯ್ಯೋ ಮೈನವ್ರೆ, ನಾನು ಏನು ಹೇಳಕ್ ಬಂದೆ ಅಂದ್ರೆ ನೀವೇನೇನು ಹೇಳ್ಬೇಡಿ. ಆ ಯಪ್ಪ ಯಾವಾಗ ಬೇಕಿದ್ರು ಬರ್ತಾನೆ. ನೋಡಿ, ನಾನು ಸಂಜೆ ಮಾತಾಡ್ತೀನಿ, ಇಲ್ಲಿ ಮಾತಾಡಕ್ಕಾಗಲ್ಲ. ಈ ಸಲ ನಾನೇ ಪ್ರಿಯಕರ ಅಂತ ಹೇಳ್ಕೊಳಕ್ಕಾಗ್ಲಿಲ್ಲ. ಅಂಕಲ್, ಬರೋದಕ್ಕೆ ಹೇಳಿದ್ರಿ? ಹೌದು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ ಅಂಕಲ್. ಪುಷ್ಪಕ್ ಈಗ ಹೇಗಿದ್ದಾನೆ? ತುಂಬಾ ಅಪ್ಸೆಟ್ ಆಗಿದ್ದಾನೆ. ಛೇ, ಅವ್ನು ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ನಿಮಗ್ ಚೆನ್ನಾಗಿ ಗೊತ್ತು ಅಲ್ವಾ ಅಂಕಲ್? ಅವನು ಆ ಮೈನನ್ನ ಲವ್ ಮಾಡ್ತಿದ್ದಾನೆ. ಅವಳ ಪ್ರೀತಿಲಿ ಮೈ ಮರ್ತು ಬಿಟ್ಟಿದ್ದಾನೆ.